ಸಮಸ್ತ ನಾಡಿನ ಜನತೆಗೆ ಸಂಗಮೇಶ್ವರ ಜಾತ್ರಾ ಹಾಗೂ ಗಣೇಶೋತ್ಸವದ ಶುಭಾಶಯಗಳು. ಬಂಧುಗಳೇ, ಈ ದಿನ ನಮ್ಮ ಜೊತೆ ಪ್ರಗತಿಪರ ರೈತರು, ಹಿರಿಯರು ಆದಂಥ, ಸಮಾಜದಲ್ಲಿ ತಮ್ಮದೇ ಆದಂಥ ಛಾಪು ಮೂಡಿಸಿದಂಥ ಹವಾಲ್ದಾರ್ ಮಂತ್ಯಂದ ಹಿರಿಯ ಜೀವದ ಶ್ರೀ ಬಸವಂತಪ್ಪ ಈಶ್ವರಪ್ಪ ಸಂಗಮೇಶಪ್ಪ ಹವಾಲ್ದಾರ್ ಅವರ ಚಿರಂಜೀವಿಯಾದ ಮಲ್ಲಿಕಾರ್ಜುನ್ ಬಸವಂತಪ್ಪ ಹವಾಲ್ದಾರ್ ಅವರು ನಮ್ಮ ಜೊತೆಗಿದ್ದಾರೆ. ಪ್ರತಿ ವರ್ಷದಂತೆ ಸಂಗಮೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ವಾಡಿಕೆಯಂತೆ ಸಂಗಮೇಶ್ವರ ತೇರಿನ ಪ್ರಮುಖ ಕಳಸವು ನಾಗರಾಳ್ ಜಿನ್ನಿಂಗ್ ಫ್ಯಾಕ್ಟ್ರಿಯ ನಾಗರಾಳ್ ಅವರ ಮಂಥನದಿಂದ ಪೂಜೆಗೊಂಡು ಮೆರವಣಿಗೆಯ ಮೂಲಕ ನಿಂಗಲಕಟ್ಟೆ ತಲುಪುವುದು ಒಂದು ವಾಡಿಕೆ. ಆ ನಿಮಿತ್ತವಾಗಿ ಈ ಒಂದು ಕಳಸದ ಮೆರವಣಿಗೆ ಹಾಗೂ ಪೂಜಾ ಕಾರ್ಯಕ್ರಮದ ಬಗ್ಗೆ ನಾವು ಮಲ್ಲಣ್ಣ ಹವಾಲ್ದಾರ್ ಅವರ ಜೊತೆಗೆ ಒಂದಿಷ್ಟು ಕೆಲವು ಹಿಂದಿನ ಒಂದು ನಡೆದು ಬಂದ ಸಂಪ್ರದಾಯವನ್ನು ಕೇಳಬಯಸುತ್ತೇನೆ. ಅಣ್ಣವರೇ, ಬಹುದಿನಗಳಿಂದ ಸಂಗಮೇಶ್ವರ ಜಾತ್ರೆಯು ಹುನಗುಂದದಲ್ಲಿ ನಡೆದುಕೊಂಡು ಬಂದದ್ದು ಒಂದು ವಾಡಿಕೆ. ಆದರೆ ಪ್ರಮುಖ ಕಳಸವು ಹುನಗುಂದ ನಗರದ ನಾಗರಾಳ್ ಮನೆತನದಿಂದಲೇ ಪೂಜಿಸಲ್ಪಟ್ಟು ಆ ಮೆರವಣಿಗೆ ಮೂಲಕ ಲಿಂಗದಕಟ್ಟೆಯನ್ನು ತಲುಪಿ ಮುಖಾಂತರ ತೇರಿಗೆ ಒಂದು 2/9/2020 ತೇರಿನ ದಿವಸ ನಡೆಯುವುದೊಂದು ವಾಡಿಕೆ. ಈ ಒಂದು ಅಂಗವಾಗಿ ಇದು ಯಾವ ಕಾರಣಕ್ಕಾಗಿ ಇಲ್ಲಿ ಕಳಸ ಪೂಜೆಗೊಳ್ಳುತ್ತದೆ? ಇದು ಒಂದು ಸಂಪ್ರದಾಯ ಹೇಗೆ? ಶ್ರೀಮಂತ ನಾಗರಾಳ ತಿಪ್ರೆಡ್ಡಪ್ಪನವರು, ಈ ಮನೆಯ ಹಿರಿತಂದವರು ತಿಪ್ರೆಡ್ಡಪ್ಪ ನಾಗರಾಳವರು ಆ ಹುನಗುಂದದಲ್ಲಿನ ಸಂಪೂರ್ಣ ಕೂಡಲ ಸಂಗಮ ದೇವಸ್ಥಾನವನ್ನು ಕಟ್ಟಿಸಿಕೊಟ್ಟಂಥವ್ರು. ಅವರು ಒಬ್ಬರ ಇರಬಾರ್ದು, ಒಬ್ಬರ ಮಾಡಬಾರ್ದು ಅಂತ ಯಾವುದಾದ್ರೂ ಒಂದು ಸಾರ್ವಜನಿಕ ಕೆಲಸಕ್ಕೆ ಒಬ್ಬೊಬ್ಬರು ಒಂದೊಂದು ರೂಪಾಯಿ ಕೂಡಿಸ್ರೆ ಉಳಿದವರು ಅಂತ ಹೇಳಿ ಅದನ್ನು ಸಮಾಜಕ್ಕೆ ಅರ್ಪಿಸಿದಂಥ ಮನೆತನ ನಾಗರಾಳ ತಿಪ್ರೆಡ್ಡಪ್ಪನವ್ರದ್ದು. ಅವತ್ತಲಿಂದ ಅವಾಗ ಹಿಂದೆ ವಿಜಯ ಮಹಾಂತೇಶ್ ತರುಣ ಸಂಘ ಹಾಗೂ ಅಲ್ಲೇ ವಿಜಯ ಮಹಾಂತೇಶ್ ಮಠನೇ ಎಲ್ಲ ಮೇಲುಸ್ತುವಾರಿ ಹೊತ್ತು ಈ ಸಂಗಮೇಶ್ವರ ಜಾತ್ರೆಯನ್ನು ನಡೆಸ್ಕೊಂಡು ಹೋಗ್ತಕ್ಕಂಥ ಸಂಪ್ರದಾಯ ಇತ್ತು. ಆವಾಗ ಹಿಂದೆ ನಮ್ಮ ತಂದೆಯವರು ಬಸವಂತಪ್ಪನವರು, ಶಂಕರಪ್ಪನವರು, ತೆನಳ್ಳಿ ನಿಂಗಪ್ಪನವರು, ಆನಂತರ ಶಿವಲಿಂಗಪ್ಪನವರು, ಆನಂತರ ತಾರವಾಳ ಶಿವಪ್ಪನವರು, ಅನೇಕ ಅವರು ಆದ ಕಡಿವಾಲ್ ಮಲ್ಲನಗೌಡರು. ಆವಾಗ ಈ ಎಲ್ಲದಕ್ಕೂ ಶ್ರೀಮಂತ ಮನೆತನ ದಾಸೋಹ ಧರ್ಮದೊಳಗೆ ದೊಡ್ಡಪ್ಪನವರು ನಾಗರಾಳ, ತಿಪ್ರೆಡ್ಡಪ್ಪನವರು ನಾಗರಾಳ, ನಮ್ಮ ವಿಜಯ ಮಹಾಂತೇಶ ಒಂದು ನಮ್ಮ ಊರಿಗೆ ಕೊಡುಗೆಯನ್ನು ಹೆಚ್ಚಿಕೊಟ್ಟಂಥವ್ರು. ಆ ಕಾರಣದಿಂದ ಅವತ್ತಿನಿಂದ ಆ ಒಂದು ಕೆಲಸವನ್ನು ಇವರೆಲ್ಲರೂ ಮಾಡ್ಕೊಂಡು ಬರ್ತಿದ್ರು. ಆವಾಗ ಅದು ಸಂಪ್ರದಾಯ ಈ ತಿಪ್ರೆಡ್ಡಪ್ಪನವ್ರ ಮನೆಯಲ್ಲಿಂದನೇ ಅದು ಸಂಗಮೇಶ್ವರ ಜಾತ್ರೆ ಏನು ಪ್ರಾರಂಭ ಆತಂದ್ರೆ ಮೂಲತಃ ಕಳಸ ಅವ್ರ ಮನೆಗೆ ಬಂದು ಕುಂತು ಅವತ್ತಲ್ಲಿ ಪೂಜೆಗೊಂಡು ಆ ಮನೆತನದಿಂದ ಪೂಜೆ ಮಾಡಿ ಅವ್ರ ಬೀಳ್ಕೊಟ್ಟಿಂದ ಈ ಜಾತ್ರೆಗೆ ಲಿಂಗದ ಕಟ್ಟೆಗೆ ಹೋಗೋ ಸಂಪ್ರದಾಯ. ಅಲ್ಲಿಂದ ಮರುದಿನ ಜಾತ್ರೆ ತೇರನ್ನು ಎಳಿತಕ್ಕಂಥ ಸಂಪ್ರದಾಯ ಅನಾದಿ ಕಾಲದಿಂದ ಹಾಕಿಕೊಟ್ಟು ಬಂದು ಮುಂದೆ ಈ ಸಂಗಮೇಶ್ವರ ಒಂದು ಟ್ರಸ್ಟ್ಗೆ ಆಗೇನೆಲ್ಲರೂ ಹಿರಿಯರು ಕೂಡಿ ಮಾಡ್ಕೊಂಡು ಹೋಗ್ರಿ ಅಂಥೇಳಿ ತದನಂತರದಾಗ ಬಂದಂಥ ಎಲ್ಲ ರೋಣದ ಶಿವಣ್ಣವರಾಗಿರ್ಬೋದು, ಶೇಖರಪ್ಪನವರಾಗಿರ್ಬೋದು, ಆನಂತರ ಎಲ್ಲ ಈ ನಮ್ಮ ಹವಾಲ್ದಾರ್ ಈಶ್ವರಪ್ಪನವರಾಗಿರ್ಬೋದು, ಈ ಏನೊಂದು ಕಮಿಟಿ ಐತಿ ಮಠದವ್ರು ಬಿಟ್ಟು ಕೊಟ್ಟರು, ಅವ ಮಠ ಉಳಿಸ್ಕೊಂಡ್ರು. ಇದಕ್ಕೆಲ್ಲ ಮೂಲ ಕಾರಣ ನಾಗರಾಳವ್ರ ಕೊಡುಗೆ ಐತಿ. ಅದಕ್ಕೆ ಆ ನಿಮಿತ್ತ ಇಲ್ಲಿ ಆ ಕಳಸ ಬಂದು ಕುಂತು ಇವತ್ತಿಗೂ ನಡೆದೈತೆ. ಅದಕ್ಕೆ ಯಾರು ಮಾಡಿರ್ತಾರ ಅದನ್ನು ನೆನೆಬೇಕು ಅನ್ನೋಕ್ಕಾಗಿ ಒಂದು ನೆನವು ಸದಾ ನಮ್ಮೂರು ಜನತೆ ಅವ್ರ ಮನೆತನಕ್ಕೆ ಇಟ್ಟಂಥ ಗೌರವ. ಈ ಪೂಜಾ ಮುಗಿದ ನಂತರ ಈ ಕಳಸ ಯಾರ ಹತೋಟಿಯಲ್ಲಿ ಇರುತ್ತೆ? ಇದು ನಾಗರಾಳವ್ರ ಮನೆತನದಾಗನೇ ಇರುತ್ತೆ, ಇದು ಮತ್ತೆ ಗುಡಿಯಿಂದ ಮತ್ತೆ ಪೂಜೆ ಮಾಡ್ಬೇಕಾದ್ರೆ ಇಲ್ಲಿಗೆ ಬಂದಿರುತ್ತೆ. ಹೇಗೆ ನಿಮ್ಮ ಅಭಿಪ್ರಾಯ? ಅದು ಎಂದ ನಾಗರಾಳ ತಿಪ್ಪೈ ಮುತ್ಯಾರು ಇದ್ದಾಗ ಅದನ್ನು ಅವ್ರ ಮನೆಗೆ ಒಪ್ಸಕ್ಕೆ ಇದು ಮಾಡಿದರು. ಆದ್ರೆ ಅವ್ರ ದೊಡ್ಡ ಗುಣ ತಿಪ್ಪೈ ಮುತ್ಯಾರು ಅದನ್ನು ಸಂಗಮೇಶ್ವರ ಒಂದು ಏನು ದೇವಸ್ಥಾನ ಮಾಡಿದರು ಆ ಸಂಗಮನಾಥಂದು ಅಲ್ಲೇ ಇರಲಿ ಅಂಥೇಳಿ ಅಲ್ಲೇ ಉಳಿಸಿ ಅಂದಿನಿಂದ ಅಲ್ಲೇ ಇದ್ದು ಹೊಳ್ಳಿ ನಾಗರಾಳ ಅವ್ರ ಮನೆಗೆ ತಿಪ್ರೆಡ್ಡಪ್ಪ ಮುತ್ಯನವ್ರ ಮನೆಗೆ ಬರೋದು, ಅಲ್ಲಿಂದ ಅದನ್ನು ಪೂಜೆ ಮಾಡಿ ಹೋಗ್ತಕ್ಕಂಥ ಸಂಪ್ರದಾಯ. ಈಗ ಅದನ್ನೆಲ್ಲ ಅವ್ರ ಮಕ್ಕಳು ಮೊಮ್ಮಕ್ಕಳು ಅವ್ರ ಹಳೆಯಂದಿರು ಈಗ ಶಿವಕುಮಾರ್ ಪಾಟೀಲ್ರು ಅದನ್ನೆಲ್ಲ ಮಾಡಿಕೊಂಡು ನಡೆಸ್ಕೊಂಡು ಹೊಂಟಾರ. ಮತ್ತು ಅವ್ರ ಅಣ್ಣತಮ್ಮರು ಎಲ್ಲರೂ ನಮ್ಮ ಅಷ್ಟು ಈ ನಾಗರಾಳ ಬಂಧುಗಳು ಅದಕ್ಕೆ ನಿಂತು ಪೂಜೆ ಮಾಡಿ ಎಲ್ಲರೂ ಬಂದಿರ್ತಾರೆ.
ಒಟ್ಟು ನಾಗರಾಳ್ ಅವ್ರ ಕೊಡುಗೆ ಏನಂದ್ರೆ ಆ ಮೂಲ ಅಲ್ಲೇನು ಎಂಥದ್ದು ದೇವಸ್ಥಾನ ಎಷ್ಟು ಕಲ್ಲು ಎಂತೆಂಥ ಇದರಲ್ಲಿ ಆಗಿನ ಕಾಲಕ್ಕೆ ಖರ್ಚು ಮಾಡಿ ಕಟ್ಟಿಸಿದಂಥದ್ದು ಆ